ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನಾನು ಬ್ಲಾಗ್ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಏನಪ್ಪ ಸ್ಪೆಷಲ್ ಬ್ಲಾಗಲ್ಲಿ ಅಂದರೆ ಗೌರಿ ಗಣೇಶ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು. ನಾರ್ಮಲಾಗಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆ ಮುಂದೆ ಗಣಪತಿ ಇಡ್ತಿದ್ದಾರೆ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಲ್ಲ ಅದನ್ನು ಕ್ಲಿಪ್ಪಿಂಗ್ಸ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ಗೌರಿ ಹಬ್ಬದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಪ್ಪನ ಮನೇಲಿ ಕಾಯಿ ಕೊಟ್ಟಿರ್ತಾರಲ್ಲ ಅದನ್ನು ಹೊಸ್ಲಕಟ್ಟೆ ಮೇಲೆ ಇಟ್ಟು ಪ್ರತಿಯೊಂದನ್ನು ಬಳೆಯಿಂದ ಹಿಡಿದು ಹೂವು ಹಣ್ಣು ಏನೇನು ಕೊಟ್ಟಿರ್ತಾರಲ್ಲ ಅದೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ನನ್ನ ತಮ್ಮ ಬಂದಿದ್ದ, ನಾನು ರಾಖಿ ಕಟ್ಟಿರಲಿಲ್ಲ ನನ್ನ ತಮ್ಮಂಗೆ, ಹಾಗಾಗಿ ರಾಖಿ ಕಟ್ಟಬೇಕಾಗಿತ್ತು. ಅದಕ್ಕೆ ನನ್ನ ತಮ್ಮ ಗೌರಿ ಹಬ್ಬದ ದಿವಸನೇ ಬಂದಿದ್ದ. ಇನ್ನೊಂದು 2 ಡೇಸಲ್ಲಿ ಅವ್ನು ಬೆಂಗ್ಳೂರಿಗೆ ಹೋಗ್ಬಿಡ್ತಾನಲ್ಲ, ಹಂಗಾಗಿ ಮತ್ತೆ ಕಟ್ಟೋಕ್ಕಾಗಲ್ಲ ಅಂತ ಬಂದಿದ್ದ. ಕಾಯಿ ಹೊಡ್ಕೊಂಬರೋಗು ಅಂತ ಕಳಿಸಿದ್ದೆ ನಾನು ಅವನಿಗೆ. ಕಾಯಿ ಹೊಡಿಯೋಕ್ಕಾಗ್ತಿಲ್ಲ ಕಣೆ ಅಂತ ಅಂತಿದ್ದ. ಗೈಸ್, ಪೂಜೆ ಎಲ್ಲ ಆಯ್ತಲ್ಲ, ಈಗ ರಾಖಿ ಕಟ್ತಿದ್ದೀನಿ ನನ್ನ ತಮ್ಮಂಗೆ. ನೂರು ಸಾಕು ಅವನಿಗೆ ಬೆಂಗಳೂರಿಗೆ ಖರ್ಚಿಗೆ ಬೇಕು. ಬೇಡ 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 100 ಸಾಕು. ಬೇಡ ಬೇಡ 100 ಸಾಕು ತಗ. ಬೇಡ ಈ ಯೂಟ್ಯೂಬಿಗೆ ಗೊತ್ತಿಲ್ಲ ಪಾಪು ಬಂದಿರೋದು, ಇದಂತೂ ಸಖತ್ತಾಗಿ ಬಂದಿದೆ. ಯೂಟ್ಯೂಬಿಗೆ ಗೊತ್ತಿಲ್ಲ. ಗೈಸ್, ನಾವು ಮನೆಗೆ ಹೊಸ ಕಬೋರ್ಡ್ ತಗೊಂಡಿದ್ವಲ್ಲ, ಹಂಗಾಗಿ ನಾವು ಯಾವುದೇ ಒಂದು ವಸ್ತು ಮನೆಗೆ ತಗೊಂಡ್ರು ಫಸ್ಟ್ ಪೂಜೆ ಮಾಡ್ತೀವಿ. ನೈಟ್ ತಂದಿದ್ದಲ್ವ, ಹಂಗಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ, ನೈಟ್ ಆಗಿತ್ತಲ್ಲ ಅಂತ. ಮತ್ತು ಬೆಳಗ್ಗೆ ಹಬ್ಬ ಇದೆಯಲ್ಲ, ಒಟ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಬ್ಬಕ್ಕೆ ಹೆಂಗಿದ್ರು ದೀಪ ಹಚ್ತೀವಿ, ಹಬ್ಬ ಮಾಡ್ತೀವಲ್ಲ, ಹಾಗೆ ಮಾಡೋಣ ಅಂತ ಸುಮ್ಮನಿದ್ದು. ಅಷ್ಟೊತ್ತಿಗೆ ನನ್ನ ತಮ್ಮ ಬಂದಲ್ಲ, ನನ್ನ ತಮ್ಮನ ಕೈಲೇ ಮಾಡಿಸೋಣ ಅಂತ ನನ್ನ ತಮ್ಮನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ನನ್ನ ತಮ್ಮ ಪೂಜೆ ಮಾಡ್ತಿದ್ದಾನೆ. ನಾನು ನೋಡ ಅಲ್ಲಿ ಹಾಕಿ ತೆಗೆದ್ಬಿಟ್ಟು ಹಾಕಿ. ನಮಸ್ಕಾರ ಮಾಡ್ಕಬೇಡ, ದುಡ್ಡು ತೋರ್ಸಲ್ಲಿ ನಮ್ಮ ಜೀವ ಹಾಕಿರೋದು. ಹಾಕಿ ಮಾಡೋಣ, ಹಾಕ್ಬಿಟ್ಟು ಬಾಯ್. ಜೋಪಾನ, ನಿಧಾನಕ್ಕೆ ಹೋಗು.
ಗಾಯ್ಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಗೌರಿ ಹಬ್ಬದ ಬ್ಲಾಗ್ ಜೊತೆಗೇ ಗಣೇಶ ಹಬ್ಬದ ಬ್ಲಾಗ್ನು ಹಂಗೆ ಜಾಯಿನ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ಶಾರ್ಟ್ ವಿಡಿಯೋ ಆಗಿಬಿಡುತ್ತೆ. ಫಸ್ಟೇ ಅಪ್ಲೋಡ್ ಮಾಡೋದಕ್ಕೆ ಅಂತ ಶಾರ್ಟಾಗಿ ಈಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಮುಂದೆ ಗಣಪತಿ ಇಟ್ಟಿದ್ರು, ಅಮ್ಮ ಬಂದು ಪೂಜೆ ಮಾಡ್ತಿದ್ದಾರೆ. ಗಾಯ್ಸ್, ನೆಕ್ಸ್ಟ್ ನಾನು ಪೂಜೆ ಮಾಡಿದೆ. ಪೂಜೆ ಮಾಡಾದ್ಮೇಲೆ ಗೇಮ್ಸ್ಗಳಿರುತ್ತಲ್ಲ, ಡೈಲಿ 5 ಡೇ ಇಟ್ಟಿದ್ರಲ್ಲ, ಹಂಗಾಗಿ ಒಂದೊಂದು ದಿವಸ ಒಂದೊಂದು ಗೇಮ್ ಆಡಿಸಿದ್ರು. ಫಸ್ಟೇ ಪಲಾವ್ ಇತ್ತು, ಸೆಕೆಂಡ್ ಡೇ ಚಿತ್ರಾನ್ನ, 3ನೇ ದಿವಸ ಪುಳಿಯೋಗರೆ ಆ ಥರ ಇತ್ತು. ನಾವು ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಸಾದ ಮಾಡಿಸ್ತೀವಿ ಅಂತ ಅರಸ್ಕೊಂಡಿದ್ದು ದೇವರಿಗೆ. ನಾವು ಕಡಲೆಕಾಳು ಉಳಿಸ್ಲು ಮಾಡಿಸ್ದು. ಅಲ್ಲಿ ಎಲ್ಲರೂ ಗೇಮ್ ಆಡಿದರು. ಅದ್ರಲ್ಲಿ ನಾನು ಒಂದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬಾ ಇದು ಮಾಡಿದರು. ಒಂದು ಗೇಮ್ ಮಾಡು ಅಂತ. ಅದನ್ನು ನಾನು ಒಂದು ಗೇಮ್ ಆಡಿದ್ದೀನಿ ನೋಡಿ. ಗೇಮ್ ತುಂಬ ಯೂನಿಕ್ ಆಗಿತ್ತು. ಬಾಟಲಿಗೆ ನಾವು ಪೆನ್ಸಿಲ್ ಹಾಕಬೇಕು. ಅದನ್ನು ಕರೆಕ್ಟಾಗಿ ದಾರದಲ್ಲಿ ತಲೆಗೆ ಕಟ್ಟಿರ್ತಾರೆ. ಕರೆಕ್ಟಾಗಿ ಒಂದು ರೌಂಡ್ ಸುತ್ತಬಿಟ್ಟು ಇನ್ನೊಂದು ರೌಂಡ್ ಸುತ್ತಿ ಕರೆಕ್ಟಾಗಿ ಹಾಕಬೇಕು. ಹಂಗಂದರೆ ಕರೆಕ್ಟಾಗಿ ಹೋಗುತ್ತೋ ಇಲ್ವೋ ಅನ್ನೋದೇ ಮೇನಲ್ಲಿರೋದು. ನಾನಾದರೆ ಸೆಕೆಂಡ್ ರೌಂಡಲ್ಲಿ ವಿನ್ ಆದೆ. ನನಗೊಂದು ಸ್ವಲ್ಪ ಬಗ್ಗಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ನಂದು ಲಾಸ್ಟ್ ಮಂತ್ ಪ್ರೆಗ್ನೆನ್ಸಿ ನಡೀತಿತ್ತಲ್ಲ, ಹಂಗಾಗಿ ಮಗು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದೆ ನೋಡಿ. ಇವತ್ತು ಪ್ರಸಾದ ಚಿತ್ರಾನ್ನ ಮಾಡಿದರು ಮತ್ತು ಚಟ್ನಿ ಮಾಡಿದರು. ಡೈಲಿ ಒಂದೊಂದು ಮಾಡ್ತಿದ್ದಾರೆ. ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತೀರಾ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಏನಪ್ಪ ಸ್ಪೆಷಲು ಬ್ಲಾಗಲ್ಲಿ ಅಂದರೆ, ನಮ್ಮ ಮನೆ ಮುಂದೆ ಗಣಪತಿ ದೇವ್ರನ್ನ ಕೂರಿಸಿದ್ದಾರೆ. ದೇವರಿಗೆ ನಾವು ಅರಸ್ಕೊಂಡು ಕೈಯಲ್ಲಿ ಎಷ್ಟಾಗುತ್ತೆ ಅದನ್ನು ಮಾಡ್ತೀವಿ ಅಂತ ಅರಸ್ಕೊಂಡಿದ್ದೋ ನಾವು. ಫಸ್ಟ್ ಟೈಮ್ ಹಂಗಂದರೆ ನಾವು ಮನೆ ಮಾಡಿರೋದಲ್ಲಿ ಡೈರೆಕ್ಟಾಗಿ ಗಣಪತಿ ನೋಡ್ತಾ ಇರೋದು. ಹಾಗಾಗಿ ಕಡಲೆಕಾಳು ಉಳಿಸ್ಲಿಗೆ ಅರಸ್ಕೊಂಡಿದ್ದೋ. ಮನೇಲೇನು ಮಾಡಿಲ್ಲ, ಅವ್ರು ಏನೇನು ಐಟಮ್ ಹೇಳಿದ್ರು ಅದನ್ನೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಮಾಡಿರ್ತಾರೆ, ದೇವ್ರ ಹತ್ರ ಇಟ್ಟಿದ್ದಾರೆ. ಈಗ ಅದನ್ನು ನಮ್ಮನೆ ಬೌಲ್ಗೆ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಟು ಧೂಪ ಹಚ್ಚಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲರಿಗೂ ಹಂಚ್ತಾರಲ್ಲ, ಆಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಏನೇನು ಐಟಮ್ ಕೊಟ್ಟಿದ್ದೀನಿ ದೇವರಿಗೆ ಮಾಡೋದಕ್ಕೆ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಗೈಸ್, ಆಂಟಿ ನಾನೇ ಮಾಡ್ಕೊಂಡು ತಿನ್ಕೊಡಮ್ಮ, ನೀವು ಮಾಡೋಕ್ಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ ಅಂದರು. 1-2 kg ಕಡಲೆಕಾಳು, ಒಂದು ಅರ್ಧ kg ಎಣ್ಣೆ, ಅರ್ಧ kg ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ಪ್ರತಿಯೊಂದು ಕೊಟ್ಟು. ಇವತ್ತು ಬಿಸಿಬೇಳೆ ಬಾತು ಚೆನ್ನಾಗಿತ್ತು. ತುಂಬ ಒಂಥರ ಹಬ್ಬ ಟೈಪೇ ಫೀಲ್ ಬಂತು. ಡೈಲಿ 5 ದಿವಸ ಇದ್ದಿದ್ದಕ್ಕೆ ಗಣಪತಿ ತುಂಬಾ ಖುಷಿ ಆಯಿತು. ತುಂಬ ಮೈಂಡ್ ಫ್ರೆಶ್ ಆಯಿತು. ಏನೋ ಒಂಥರ ಖುಷಿ ಆಯಿತು, ಸಂತೋಷ ಆಯಿತು ನನಗೆ. ಒಂದು ಲಾಸ್ಟ್ ಡೇಗೆ ಒಂದು 150 ಜನಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಭಟ್ರು ಬಂದ್ಬಿಟ್ಟು ಅಡುಗೆ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆ ಕ್ಲಿಪ್ನ ಜಾಯಿನ್ ಮಾಡ್ತೀನಿ ನೋಡಿ ಗೈಸ್.
ನಮ್ಮ ಮನೆ ಮುಂದೆ 5 ದಿವಸ ಗಣಪತಿ ಇಟ್ಟಿದ್ರು. ಇವತ್ತಿಗೆ ಗಣಪತಿನ ಬಿಡ್ತಿದ್ದಾರೆ. ಕೆಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ನಾನು ಜಾಸ್ತಿ ಬ್ಲಾಗೇ ಮಾಡಿಲ್ಲ, ನನಗೆ ಹುಷಾರಿಲ್ದಿರೋದ್ರಿಂದ ನಾನು ಜಾಸ್ತಿ ಬ್ಲಾಗು ಮಾಡಿಲ್ಲ, ಏನು ಅಪ್ಡೇಟ್ ಮಾಡಿಲ್ಲ. ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಎಡಿಟ್ ಮಾಡಿ ಹಾಕ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಇವತ್ತು ಈ ಥರ ಹಾಕ್ಕೊಂಡಿದ್ದೀನಿ. ಗೈಸ್ ಇವತ್ತು ಲಾಸ್ಟ್ ಡೇ. ಇವತ್ತು ಗಣಪತಿಯನ್ನು ಬಿಡ್ತಾರೆ. ಇವತ್ತು ಏನೇನು ಮಾಡಿಸಿದ್ದಾರೆ ಅಂದರೆ ಬಿಸಿಬೇಳೆ ಬಾತು ಮತ್ತು ಬಜ್ಜಿ ಮತ್ತು ಸಾಂಬಾರು, ಅನ್ನ, ಕೋಸಂಬರಿ, ಸ್ವೀಟು ಎಲ್ಲ ಮಾಡಿಸಿದ್ದಾರೆ. ಇವತ್ತು ಲಾಸ್ಟ್ ಡೇ ಅಲ್ವಾ, ಹಂಗಾಗಿ ಭಟ್ರನ್ನ ಹೊರಗಡೆಯಿಂದ ಕರೆಸಿ ಮಾಡಿಸಿದ್ದಾರೆ. ಗೈಸ್ ಯಾರ್ಯಾರಿಗೆ ಮಾಡಿದ್ರಲ್ಲ ಅವ್ರಿಗೆಲ್ಲ ವಿನ್ ಆಗಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಗಿಫ್ಟ್ಗಳನ್ನ. ತರಕಾರಿ ಕೊಡ್ತಾ ಇದ್ದೀನಿ ನಿಮಗೆ. ನೀವದು ಇಟ್ಕೊಂಡಿದ್ರ ತರಕಾರಿ ಆ ಜಾಗನೇ ನೋಡೋಕ್ಕಾಗ್ತಾಯಿಲ್ಲ, ಬೇಜಾರ ಖಾಲಿ ಖಾಲಿ ಇರೋದಕ್ಕೆ.